ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ನನ್ನ ಮಗಳನ್ನ ಕಿತ್ಕೊಂಡು ನೀನ್ ಯಾಕೆ ಇಷ್ಟೊಂದು ಕ್ರೂರಿ ಆದೆ ದೇವ್ರೆ? ನನ್ ಸಿಹಿ ಯಾವಾಗ್ಲೂ ನಿನ್ ಮುಂದೆ ಬಂತಾನೆ ಕೇಳ್ತಾ ಇದ್ದಿತ್ತು, ನನಗೊಂದು ಅಪ್ಪ ಬೇಕು ಅಂತ. ರಾಮಂತ ಒಳ್ಳೆ ಅಪ್ಪನ ಕೊಟ್ಟೆ, ಆದ್ರೆ ಅಂತ ಒಳ್ಳೆ ಅಪ್ಪನ ಜೊತೆ ಬಹಳಕ್ಕೆ ಆಯಿಸ್ಕೊಡ್ದೆ ಅವಳನ್ನ ಕಿತ್ಕೊಂಡ್ಬಿಟ್ಟಿಯಲ್ಲ. ಯಾಕೆ ದೇವ್ರೆ ಆ ಮಗುನ ನಿನ್ನ ಹತ್ರ ಅಷ್ಟು ಬೇಗ ಕರೆಸ್ಕೊಂಡೆ? ನಿನಗ್ ಮನ್ಸಾತ್ರ ಹೇಗ್ ಬಂತು? ಸಮಾಧಾನ ಮಾಡ್ಕೊಮ್ಮ. ಅಮ್ಮ, ನನ್ನಿಂದ ನಿಜವಾಗ್ಲೂ ಆಗ್ತಿಲ್ಲ. ಇಷ್ಟೊಂದು ನೋವು ಅನುಭವಿಸಕ್ಕಿಂತ ಅವತ್ ಸಿಹಿ ಹೋದ್ಲಲ್ಲ, ನಾನು ಅವಳ ಜೊತೆ ಹೋಗ್ಬಿಡ್ಬೇಕಿತ್ತು. ಏನು ಅಂತ ಮಾತಾಡ್ತೀಯ? ಬಿಡ್ತೋನು. ಇಲ್ಲಮ್ಮ, ನಿಜ ಹೇಳ್ತಿದ್ದೀನಿ. ಸಿಹಿ ಇಲ್ದೆ ನನ್ನ ಜೀವನ ಯೋಚನೆ ಮಾಡಕ್ಕೂ ಆಗ್ತಿಲ್ಲ. ಅವಳ ನಗು, ಅವಳ ಮಾತು ಇದೆಲ್ಲ ಇಲ್ದೆ ನಾನು ಹೇಗಿರ್ಲಿ ಅಮ್ಮ? ನೋಡಮ್ಮ ಸೀತಾ, ಇದು ಬರೀ ನಿನ್ನ ಜೀವನ ಮಾತ್ರ ಅಲ್ಲ, ರಾಮ್ ಜೀವನನೂ ಇದೆ. ನಿನಗೋಸ್ಕರ ರಾಮ್ ಇದ್ದಾನೆ, ನೀನು ರಾಮ್ಗೋಸ್ಕರ ಬದುಕಬೇಕಮ್ಮ. ಹೌದಮ್ಮ, ನೀನ್ ರಾಮ್ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಸೀತಾ, ಯಾಕೆ ರಾಮ್ ಹಿಂಗೆಲ್ಲ ಮಾಡಿದ್ರಿ? ನನಗೋಸ್ಕರ ನೀವು ಎಷ್ಟು ಕಷ್ಟ ಅನುಭವಿಸಿದಿರ ಅಲ್ವಾ? ನನ್ನಿಂದ ಬರೀ ನಿಮಗೆ ತೊಂದರೆ, ನೋವು ಅಷ್ಟೇ ಅಲ್ವಾ? ಸುಬ್ಬಿ, ಯಾಕೆ ಅಳ್ತಿದ್ಯಾ? ನೀನ್ ಹೀಗ ಅಳ್ತಾ ಇದ್ರೆ ಏನೂ ಆಗಲ್ಲ. ಸಮಾಧಾನ ಮಾಡ್ಕೊ. ಸಮಾಧಾನ ಮಾಡ್ಕೊಳ್ಳಿ. ಸೀತಮ್ಮನ ಬಿಟ್ಟು ಎಲ್ಲೋ ಹೋಗಿದ್ದಾಳೆ ಸಿಹಿ. ಸೀತಮ್ಮ ನಿನ್ನನ್ ಬಿಟ್ಟು ಎಲ್ಗೂ ಹೋಗಿಲ್ಲ. ಇಷ್ಟು ದಿನ ಸತ್ಯನ ಮುಚ್ಚಿಟ್ಟು ಮೋಸ ಮಾಡಿದ್ದಾರೆ ಅಂತ ಬೇಜಾರ್ ಮಾಡ್ಕೊಂಡು ನಮ್ ವಟಾರಕ್ಕೆ ಹೋಗಿದ್ದಾಳೆ. ಪಾಪ ಸೀತಮ್ಮನ್ಗೆ ನಾನ್ ಸತ್ತೋಗಿದ್ದೀನಿ ಅಂತ ಗೊತ್ತಾಗಿ ಶಾಕ್ ಆಗಿದೆ. ಅದೆಲ್ಲ ತಡ್ತಿದ್ದು ಜಜ್ಜಿದ್ದಾರೆ ಅಲ್ವಾ? ಅಯ್ಯೋ, ಮತ್ತೆ ಶುರು ಮಾಡ್ಕೊಂಡ? ನಾನು ಈ ಮನೆಗೆ ಸಿಹಿ ಅಂತ ಸುಳ್ಳು ಹೇಳ್ಕೊಂಡ್ ಬಂದಿದ್ದಕ್ಕೆ ಇಷ್ಟೆಲ್ಲ ಆಯ್ತು. ಇನ್ ನಾನು ಇಲ್ಲಿರ್ಬಾರ್ದು ಸಿಹಿ. ಇಲ್ಲಿದ್ರೆ ಸೀತಮ್ಮ ಖುಷಿಯಾಗಿರಲ್ಲ. ಸೀತಮ್ಮ ಅಳೋದಕ್ಕೆ ಇಷ್ಟ ಇಲ್ಲ. ನಾನು ಇವತ್ತೇ ಇಲ್ಲಿಂದ ಹೊರಟೋಗ್ತೀನಿ. ಏ ದಡ್ಡಿ, ಯಾಕೆ ಏನೇನೋ ಯೋಚನೆ ಮಾಡ್ತಿದ್ಯಾ? ಆಗ್ಲೇ ಎಲ್ರು ಹೇಳಿದ್ರು ತಾನೆ ನಿನ್ನಿಂದ ಏನು ತಪ್ಪಾಗಿಲ್ಲ ಅಂತ. ಮತ್ತೆ ಮತ್ತೆ ಯಾಕೆ ಅದನ್ನ ಹೇಳ್ಕೊಂಡ್ ಬೇಜಾರ್ ಮಾಡ್ಕೊಂತೀಯ? ನೋಡ್ ಸುಬ್ಬಿ, ಸೀತಮ್ಮ ಹೋಗಿರೋದು ವಟಾರಕ್ಕೆ. ಅಲ್ಲಿ ತಾತ ಅಜ್ಜಿ ಸೀತಮ್ಮನ್ಗೆ ಸಮಾಧಾನ ಮಾಡಿ ಮತ್ತೆ ಮನೆ ಕಳಿಸ್ತಾರೆ. ನೀನ್ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬೇಡ. ನಾನು ಈ ಮನೆ ಕಳ್ತಿದ್ದು ಅಮ್ಮನ್ ಪ್ರೀತಿ ಬೇಕು ಅಂತ. ಆದ್ರೆ ಇವತ್ತು ಗದೆ ಇಲ್ವಲ್ಲ, ಅಂದ್ಮೇಲೆ ಈ ಮನೆ ನಾನಂತೂ ಇರಬಾರ್ದು.